ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್, ನಾವು ಇವತ್ತಿಗೆ ಈ ಒಂದು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿ 8 ಡೇಸ್ ಆಗುತ್ತೆ. ಸೊ ಇವತ್ತು ಡೇ 8. ಮಾರ್ನಿಂಗ್ ಎದ್ದ ಕೂಡಲೇ ನಾನು 1/2 ಲೀಟರಷ್ಟು ವಾಟರ್ ಕುಡಿದು ವೆಯ್ಟ್ ಚೆಕ್ ಮಾಡ್ತಾ ಇದ್ದೀನಿ. 87.75 ಇದ್ದೆ ನಾನು. ಆಲ್ಮೋಸ್ಟ್ ನಾನು ಇವಾಗ ಒಂದು 1/2 kg ಅಷ್ಟು ಸಣ್ಣ ಆಗಿದ್ದೀನಿ ಅಂತ ಹೇಳ್ಬೋದು. ಇವಾಗ ವಾಕಿಂಗ್ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ 5:30 ಆಗಿತ್ತು ನಾವು ಬಂದಾಗ. ಫುಲ್ ಕತ್ಲೆ ಇತ್ತು. ಅಲ್ಲಿ ನೋಡಿ, ಇನ್ನೂ ಚಂದ್ರ ಕೂಡ ಕಾಣಿಸ್ತಾ ಇದ್ದಾನೆ. ಇಷ್ಟೊತ್ತಲ್ಲೆಲ್ಲ ಇಲ್ಲಿ ವಾಕ್ ಮಾಡೋಕ್ಕೆ ತುಂಬ ಪೀಸ್ ಆಗಿರುತ್ತೆ, ಯಾಕಂದರೆ ಸುತ್ತು ಮರಗಳಿರುತ್ತಲ್ವಾ, ಫ್ರೆಶ್ ಗಾಳಿ, ಪಕ್ಷಿಗಳ ಸೌಂಡು. ಸೊ ಅದರಿಂದ ತುಂಬಾ ಪೀಸ್ ಆಗಿರುತ್ತೆ ಇಲ್ಲಿ ವಾಕ್ ಮಾಡೋದಕ್ಕೆ. ಗೈಸ್, ಇವತ್ತು ನಾವು ಹೋಗಿದ್ದು ಒಂದೇ ರೌಂಡು. ಎಲೆಕ್ಷನ್ ಇತ್ತಲ್ವಾ, ಸೊ ಎಲೆಕ್ಷನ್ ಬೂತಲ್ಲಿ ಕೂತ್ಕೋಬೇಕಿತ್ತು ಅವರು. ಸೊ ಅದಕ್ಕೋಸ್ಕರ ಟೈಮ್ ಆಗೋಗುತ್ತೆ ಅಂತ ಹೇಳಿಬಿಟ್ಟು ಬರೀ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತಿದ್ದೀವಿ ಅಷ್ಟೇ. ಇದು ನನ್ನ ಹಸ್ಬೆಂಡ್ ಲಾಸ್ಟ್ ಟೈಮ್ ಹಾಲಿಗೆ ಹೋದಾಗ ಅವ್ರು ಹೇಳಿದ್ರಂತೆ, ಇದು ರೈತರ ಕಡೆಯಿಂದ ಬರೋದು, ಸೊ ನೀವು ಯೂಸ್ ಮಾಡ್ಬೋದು ಆರಾಮಾಗಿ ಅಂತ. ಮತ್ತು ಇದು ನ್ಯಾಚುರಲ್ ಅಂತ ಹೇಳಿದ್ರು. ಇದ್ರ ಕಾಸ್ಟ್ ಕೂಡ ಜಾಸ್ತಿನೇ, ಅರ್ಧ kg 60 ರೂಪಾಯಿ. ಸೊ ಅದಕ್ಕೆ ಈ ಒಂದು ಬೆಲ್ಲ ಹಾಕಿ ಹಾಲು ಕಾಯಿಸ್ತಾ ಇದ್ದೀನಿ. ಹಾಗೆ ನನಗೂ ಕೂಡ ಹಾಲು ಕಾಯಿಸ್ಕೊಳ್ತಾ ಇದ್ದೀನಿ. ನಾನು ನಿಮಗೆ ಲಾಸ್ಟ್ ಟೈಮೇ ಹೇಳಿದ್ನಲ್ವ, ನಾನು ಫ್ಯಾಟ್ ಇರೋ ಮಿಲ್ಕ್ ಯೂಸ್ ಮಾಡಲ್ಲ. ಅಕ್ಷಯ ಕಲ್ಪ ಅವ್ರದ್ದು ಲೋ ಫ್ಯಾಟ್ ಮಿಲ್ಕೆ ನಾನು ಯೂಸ್ ಮಾಡ್ತಾ ಇರೋದು. ನಮ್ಮ ಒಂದು ಬಾಡಿಗೆ ಕ್ಯಾಲ್ಶಿಯಂ ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಅದಕ್ಕೆ ಅಟ್ಲೀಸ್ಟ್ 2 days ಒನ್ಸ್ ಅಥವಾ ಡೈಲಿ ನೀವು ಆದಷ್ಟು ಮಿಲ್ಕ್ ತೊಗೊಳ್ಳಿ. ಲೋ ಫ್ಯಾಟ್ ಮಿಲ್ಕ್ ತೊಗೊಂಡ್ರೆ ಇನ್ನೂ ಒಳ್ಳೆಯದು. ಅದಕ್ಕೆ ಶುಗರೆಲ್ಲ ಆ್ಯಡ್ ಮಾಡಬೇಡಿ. ಆದರೆ ನ್ಯಾಚುರಲ್ ಬೆಲ್ಲ ಸಿಕ್ಕಿದ್ರೆ ಆ್ಯಡ್ ಮಾಡಿ, ಇಲ್ಲಾಂದರೆ ಹನಿ ಅಥವಾ ಏನಾದರೂ ಆ್ಯಡ್ ಮಾಡ್ಕೊಳ್ಳಿ. ಅದು ಇಲ್ಲಾಂದರೆ ಏನು ಇಲ್ದಿರ ನಾವು ಕುಡಿತೀವಿ ಅಂದರೆ ನೀವು ಹಾಗೆ ಕುಡಿಬೋದು. ಸೊ ಇದು ವೆಯ್ಟ್ ಲಾಸ್ಗೂ ನಿಮಗೆ ಹೆಲ್ಪ್ ಮಾಡುತ್ತೆ, ಮತ್ತು ನಿಮ್ಗೊಂದು ಒಳ್ಳೆ ಕ್ಯಾಲ್ಶಿಯಂ ಅಂತ ಹೇಳ್ಬೋದು ಮಿಲ್ಕ್ ಕುಡಿಯೋದ್ರಿಂದ. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಇವಾಗ ಮಿಲ್ಕ್ ಕುಡಿತಾ ಇದ್ದೀವಿ. ನನ್ನ ಹಸ್ಬೆಂಡ್ ಕೂಡ ಬೂತಲ್ಲಿ ಕೂತ್ಕೊಳ್ಳೋಕ್ಕೆ ರೆಡಿಯಾಗಿ ಹೊರಟರು. ಅವ್ರಿಗೆ ಶಾವಿಗೆ ಉಪ್ಪಿಟ್ಟು ಅಂದರೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ಇವತ್ತು ಹೇಗಿದ್ರು ಅವ್ರು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಕ್ಯಾರೆಟು ಮತ್ತು ಬೀನ್ಸ್ ಹಾಕಿ ಶಾವಿಗೆ ಉಪ್ಮಾ ಮಾಡ್ಕೊಂಡಿದ್ದೀನಿ. ಇವಾಗ ಓಟ್ ಹಾಕಕ್ಕೆ ಹೋಗಬೇಕು. ಇವಾಗ ನಾನು ಟಿಫನ್ ಎಲ್ಲ ಮಾಡಿಕೊಂಡು ಓಟ್ ಹಾಕೋದಕ್ಕೆ ಅಂತ ಬಂದೆ. ನಾವು ಓಟಾಗೆ ಬಂದಿರೋದು ನೋಡಿ ಇದೇ ಸ್ಕೂಲಲ್ಲಿ. ಸೊ ಇದು ವಾರ್ಡ್ ವೈಸ್ ಇರುತ್ತೆ, ಫಸ್ಟ್ ವಾರ್ಡ್ಗೆ ಈ ಥರ ಅಂತ. ಮತ್ತು ನಾನು ಅಲ್ಲಿ ಹೋದೆ, ಇದು ಬೂತ್ ಇರೋಂಥ ಪಕ್ಕದ ರೂಮ್ದಿದು. ಸೊ ಅಲ್ಲೆಲ್ಲ ನೋಡಿ ಗೋಡೆಗಳ ಮೇಲೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಕಾಲಗಳು, ಋತುಗಳು ಮತ್ತು ಪದ್ಯ ಪ್ರತಿಯೊಂದು ಬರೆದಿದ್ದಾರೆ. ಇದೆಲ್ಲ ಯಾರು ಕನ್ನಡ ಮೀಡಿಯಮ್ ಇರ್ತೀರೋ ಅವ್ರಿಗೆ ಗೊತ್ತಿರುತ್ತೆ, ಯಾಕಂದರೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಗೋಡೆ ಮೇಲೆ ಸ್ಕ್ರ್ಯಾಚ್ ಆಗೋಕ್ಕೂ ಬಿಡಲ್ಲ ಅಥವಾ ಒಂದು ಪೆನ್ನಲ್ಲಿ ಗೀಚೋಕ್ಕೂ ಬಿಡಲ್ಲ. ಬಟ್ ಈ ಒಂದು ಕಾರ್ಡ್ಸ್ ಆಗಿರ್ಬೋದು, ಈ ರೀತಿ ಗೋಡೆಗಳ ಮೇಲೆ ಬರೆಯೋದೆಲ್ಲ ನಮ್ಮ ಕನ್ನಡ ಮೀಡಿಯಮ್ ಅವ್ರಿಗೆ ಮಾತ್ರ ಸಾಧ್ಯ. ನನಗೆ ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನನ್ನ ಒಂದು ಸ್ಕೂಲ್ದು ನೆನಪೆಲ್ಲ ಬರ್ತಿತ್ತು. ಮತ್ತು ಈ ಕಾರ್ಡ್ಸ್ ನೋಡಬೇಕಾದ್ರೆ ಒಬ್ಬರು ಓದಿ ಆಮೇಲೆ ಇನ್ನೊಬ್ರು ಕೊಡಬೇಕು, ಈ ರೀತಿ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಮತ್ತು ಎಕ್ಸ್ಚೇಂಜ್ ಮಾಡ್ಕೋಬೇಕಿತ್ತು ಒಂದು ಸ್ಟೋರಿನ ಇನ್ನೊಬ್ಬರು, ಆ ಥರ ತುಂಬ ಚೆನ್ನಾಗಿತ್ತು. ಇವಾಗ ನಂದು ಹೋಟೆಲ್ಲ ಕಂಪ್ಲೀಟ್ ಆಯಿತು. ಸೊ ನೀವು ಕೂಡ ಅಷ್ಟೇ, ನೀವು ಓಟ್ ಹಾಕಿರೋವಂಥ ಅಭ್ಯರ್ಥಿ ಒಳ್ಳೆಯವರಾಗಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ನಾನು ಕೂಡ ಒಳ್ಳೆ ಅಭ್ಯರ್ಥಿಗೆ ವೋಟ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಓಕೆ ಗೈಸ್, ನಾನು ಮನೆಗೆ ಹೋಗಿ ಆಮೇಲೆ ಸಿಗ್ತೀನಿ. ನಾನು ಮನೆಗೆ ಬಂದು ನನ್ನ ಒಂದು ಲಂಚ್ಗೆ ಪ್ರಿಪೇರ್ ಮಾಡಿಕೊಂಡೆ. ಸೊ ನೋಡಿ, ಚಪಾತಿ, ಟೊಮೆಟೊ ಗೊಜ್ಜು ಮತ್ತು ಕ್ಯಾರೆಟು, ಸೌತೆಕಾಯಿ ಇಷ್ಟು ತೊಗೊಂಡಿದ್ದೀನಿ. ನಾವು ತೊಗೊಳ್ಳೋವಂತಹ ಲಂಚ್ ಆಗಿರ್ಬೋದು ಅಥವಾ ಮೀಲ್ಸಲ್ಲಿ ಕಂಪಲ್ಸರಿ ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಪ್ರೋಟೀನ್ಸ್ ಇರಬೇಕು ಮತ್ತು ಫೈಬರ್ ಇರಬೇಕು. ಅದನ್ನು ನೋಡಿಕೊಂಡ್ರೆ ಮಾತ್ರ ನಮ್ಮ ಒಂದು ವೆಯ್ಟ್ನ ನಾವು ಲಾಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಹಾಗೆ ನಾನು ಈ ಒಂದು ವೀಡಿಯೋನ ಮಾಡ್ತಾ ಇರೋದು ಎಲೆಕ್ಷನ್ ಡೇ. ಸೊ ಅದಕ್ಕೆ ನಿಮಗೆ ಎಲೆಕ್ಷನ್ದು ಕ್ಲಿಪ್ಸ್ ಎಲ್ಲ ಬರ್ತಾ ಇದೆ. ಅಂದರೆ ಆಲ್ಮೋಸ್ಟ್ 1 ವೀಕ್ ಆದಮೇಲೆ ನಾನು ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ, ಆ ಚಿಕ್ಕದು ಚಪಾತಿ ಇತ್ತಲ್ವ, ಅದು ನಮ್ಮ ಪಾಪುದು. ನಾನು 1 ಚಪಾತಿ ನಾನು ತೊಗೊಂಡಿದ್ದೆ. ನಮ್ಮ ಪಾಪುದು ಇನ್ನೊಂದು ಅರ್ಧ ಚಪಾತಿ ಇದೆ. ನಾವೇನು ಮಾಡಿದ್ರೆ ಅವರು ಅದೇ ಮಾಡ್ತಾರೆ ಅನ್ನೋದಕ್ಕೆ ನೋಡಿ ರೀಸನ್ ನನ್ನ ಪಾಪುನೇ. ನಾನು ಚಪಾತಿ ಅದೆಲ್ಲ ತಿನ್ಬೇಕಾದ್ರೆ ತೋರಿಸ್ತೀನಲ್ವ, ಸೊ ಅದನ್ನು ಅವನು ಮಾಡ್ತಾ ಇದ್ದಾನೆ. ಈಗ ನನ್ನ ಒಂದು ಲಂಚ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ ಟೊಮೆಟೊ ಗೊಜ್ಜು ಜೊತೆ ತಿಂದು ತುಂಬ ದಿನ ಆಗಿತ್ತು, ಸಖತ್ ಖುಷಿ ಆಗ್ತಿತ್ತು ನನಗೆ. ಆಮೇಲೆ ನೋಡಿ, ಇಷ್ಟು ಪೀಸಷ್ಟು ನಾನು ಬರ್ಫಿ ತೊಗೊಂಡಿದ್ದೀನಿ. ಇದು ಕಡಲೆಬೀಜ ಬರ್ಫಿ. ಕಡಲೆಬೀಜದಲ್ಲೂ ಕೂಡ ಸಿಕ್ಕಾಪಟ್ಟೆ ಪ್ರೋಟೀನ್ಸ್ ಇರುತ್ತೆ. ಹಾಗೆ ಡೇಟ್ಸ್ ತೊಗೊಳ್ತಾ ಇದ್ದೀನಿ 5. ಸೊ ಇದನ್ನು ಈವ್ನಿಂಗ್ ಟೈಮಲ್ಲಿ ನಾನು ತೊಗೊಂಡಿದ್ದು ಬರ್ಫಿ ಮತ್ತು ಖರ್ಜೂರ. ಸ್ವಲ್ಪ ಲೈಟಾಗಿ ಹೊಟ್ಟೆ ಹಸ್ವನ್ನಿಸ್ತು, ಸೊ ಅದಕ್ಕೆ ತೊಗೊಂಡೆ. ಆಮೇಲೆ ನಾನು ನೈಟ್ ಡಿನ್ನರ್ಗೆ ಆನಿಯನ್ನು, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಆಮ್ಲೆಟ್ನ ಮಾಡ್ಕೊಳ್ಳೋಕ್ಕೂ ಮುಂಚೆ ನಾನು ನನ್ನ ಹಸ್ಬೆಂಡ್ನ ಫ್ರೂಟ್ಸ್ ಏನಾದ್ರು ತೊಗೊಂಡು ಬಂದು ಕೊಡು ಅಂತ ಕೇಳಿದೆ. ಬಟ್ ಅವ್ರು ತೊಗೊಂಡು ಬಂದು ಕೊಟ್ಟಿರಲಿಲ್ಲ. ಸೊ ಅದಕ್ಕೆ ಓಕೆ ಅಂತ ನಾನೇ ಬಂದು ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿ ಮತ್ತು ಸಾಲ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಗ್ ಆಮ್ಲೆಟ್ ಎಲ್ಲ ಮಾಡ್ಕೊಳ್ಬೇಕಾದ್ರೆ ತುಂಬ ಸಾಲ್ಟ್ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸಾಲ್ಟಿ ಆಗೋದ್ರೆ ಅದನ್ನ ಬಾಯಲ್ಲಿ ಕೂಡ ಇಡೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ. ಮೇಲೆ ಮನೆ ಲಿಖಿತ ಅವರು ಎಗ್ ಕೊಟ್ಟಿದ್ದರು. ಅವ್ರು ಊರಿಗೆ ಹೋಗ್ತಾಯಿದ್ರು ಅಂತ ಉಳಿದಿರೋ ಎಗ್ನ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ರು. ಸೊ ಇದು ಡಬಲ್ ಎಗ್ ಅನಿಸುತ್ತೆ, ಸಿಕ್ಕಾಪಟ್ಟೆ ದಪ್ಪ ಇತ್ತು ಎಗ್. ಅಂದರೆ ಎಲ್ಲೋ ಇರುತ್ತಲ್ವ, ಅದು 2 ಬರುತ್ತೆ ಇದರಲ್ಲಿ ಅನಿಸುತ್ತೆ ಮೇ ಬಿ.
ಏನೋ ಗೊತ್ತಿಲ್ಲ, ಆ ಹುಡುಗಿನೇ ಅದನ್ನು ಹೇಳಿದ್ದು. ಆಮೇಲೆ ನಾನು ಇದನ್ನು ನೋಡಿದ್ದು ಫಸ್ಟ್ ಟೈಮ್ ಕೂಡ, ಈ ಥರನೂ ಇರುತ್ತಾ ಎಗ್ ಅಂತ ಹೇಳಿ. ಬಟ್ ಈ ಒಂದು ಆಮ್ಲೆಟ್ ಅನ್ನೋದು ತುಂಬ ಟೇಸ್ಟಿಯಾಗಿ ಬಂದಿತ್ತು. ಅಷ್ಟೇ ಅಲ್ಲ, ನೀವು ಡೈಲಿ ಅಟ್ಲೀಸ್ಟ್ ಒಂದೊಂದು ಎಗ್ನಾದರೂ ನಿಮ್ಮ ಒಂದು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ವೆಯ್ಟ್ ಲಾಸ್ ಅಂದರೆ ನಾವೆಲ್ಲ ಅಂದ್ಕೊಳ್ಳೋದು ಫುಡ್ಡೆಲ್ಲ ಬಿಡಬೇಕು ಅಂತ. ಖಂಡಿತವಾಗ್ಲೂ ಇಲ್ಲ. ನಾವು ಟೇಸ್ಟಿ ಫುಡ್ ಮಾಡಿಕೊಂಡು ಕೂಡ ನಾವು ವೆಯ್ಟ್ ಲಾಸ್ ಆಗ್ಬೋದು. ನನಗೂ ಕೂಡ ಅದು ಈ ಸಲ ಡಯಟ್ ಮಾಡಿದಾಗಲೇ ಗೊತ್ತಾಗಿದ್ದು. ಆದಷ್ಟು ನಿಮ್ಮ ಒಂದು ಲಂಚ್ನ ನೀವು 7 o'clock ಒಳಗಡೆ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ನೋಡಿ. ನಿಮಗೆ 7 o'clock ಅಷ್ಟರಲ್ಲಿ ನೀವು ಡಿನ್ನರ್ ತಿನ್ನೋಕೆ ಆಗಲಿಲ್ಲ ಅಂದರೆ ಆದಷ್ಟು ನೀವು ಸ್ವಲ್ಪ ಲೈಟ್ ಫುಡ್ನೇ ತೊಗೊಳ್ಳಿ. ಲೈಕ್ ನೀವು 8 o'clock ಮೇಲೆ ಏನೇ ಫುಡ್ ತೊಗೊಂಡ್ರೂ ಕೂಡ ಆದಷ್ಟು ಲೈಟಾಗಿರೋಂಥ ಫುಡ್ ತೊಗೊಳ್ಳಿ. ಲೈಕ್ ವಾಟರ್ ಮಿಲನ್ ಅಥವಾ ಆಮ್ಲೆಟ್ ಅಥವಾ ಜ್ಯೂಸ್ ಐಟಮ್ಸ್ ಈ ಥರ. ಬಟ್ ಜ್ಯೂಸ್ಗೂ ಕೂಡ ನೀವು ಶುಗರೆಲ್ಲ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಆದಷ್ಟು ಬೇಗ 3 days ಜ್ಯೂಸ್ ಚಾಲೆಂಜ್ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನನ್ನ ಒಂದು ಹೆಲ್ತ್ ಎಲ್ಲ ನೋಡಿಕೊಂಡು ಆಮೇಲೆ ನಾನು ಆ ಒಂದು ಚಾಲೆಂಜ್ ಕೂಡ ತೊಗೊಳ್ತೀನಿ. ಸದ್ಯಕ್ಕೆ ಈಗ ನಾನು ಇದೇ ರೀತಿ ಡಯಟ್ ಮಾಡ್ತೀನಿ. ಸೊ ಇದರಿಂದ ಅಟ್ಲೀಸ್ಟ್ ಸ್ವಲ್ಪ ಆದರೂ ಕಡಿಮೆ ಆಗುತ್ತೇನೋ ನೋಡ್ತೀನಿ. ಮತ್ತು ನಿಮ್ಮ ಒಂದು ವೆಯ್ಟು ಸ್ಟಕ್ ಆಗಿಬಿಟ್ರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ವೆಯ್ಟ್ ಲಾಸಲ್ಲಿ ನೀವು ಸ್ವಲ್ಪ ಅಂದರೆ ಫಸ್ಟ್ ಇವಾಗ ನೀವು ಸ್ಟಾರ್ಟ್ ಮಾಡಿದಾಗ ಬೇಗನೆ ವೆಯ್ಟ್ ಲಾಸ್ ಆಗಿಬಿಡ್ತೀರಾ. ಅಂದರೆ 3 to 4 kg ಅಥವಾ ಕೆಲವೊಬ್ಬರು 5 kg ಅಷ್ಟು ಬೇಗ ವೆಯ್ಟ್ ಲಾಸ್ ಆಗಿಬಿಡ್ತೀರಾ. ಬಟ್ ಆಮೇಲೆ ನೀವು ವೆಯ್ಟ್ ಲಾಸ್ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ನೀವು ಸ್ವಲ್ಪ ನಿಮ್ಮ ಒಂದು ಡಯಟ್ನ ಚೇಂಜ್ ಮಾಡಿ. ಅಂದರೆ ನೀವು ತಿನ್ನೋ ಫುಡ್ನ ಚೇಂಜ್ ಮಾಡಿ ಮತ್ತು ಆದಷ್ಟು ಡಿಟಾಕ್ಸ್ ವಾಟರ್ ತಗೊಳ್ಳಿ. ಆ ರೀತಿ ಎಲ್ಲ ಮಾಡೋದ್ರಿಂದ ನಿಮ್ಮ ಒಂದು ವೆಯ್ಟಲ್ಲಿ ಮತ್ತೆ ನೀವು ಚೇಂಜಸ್ನ ನೋಡ್ಬೋದು. ಬಟ್ ಆಮೇಲೆ ಒಂದು 3 to 5 kg ಕಡಿಮೆ ಆದಮೇಲೆ ನಿಮಗೆ ಸ್ಲೋ ಆಗಿ ರಿಸಲ್ಟ್ ಸಿಗುತ್ತೆ. ಸೇಮ್ ನನಗೂ ಕೂಡ ಹಾಗೆ ಆಗಿದ್ದು. ಸ್ಟಾರ್ಟಿಂಗಲ್ಲಿ 3 kg ಬೇಗ ಕಡಿಮೆ ಆಗೋಯಿತು. ಆಮೇಲೆ ಇವಾಗ ಒಂದು 10 ಗ್ರಾಮ್ 20 ಗ್ರಾಮ್ ಆ ಥರ ಕಡಿಮೆ ಆಗ್ತಿದೆ. ಬಟ್ ನಿಮ್ಮ ಒಂದು ಡಯಟ್ನ ಮಾತ್ರ ಯಾವತ್ತೂ ಬಿಡೋಕ್ಕೆ ಹೋಗಬೇಡಿ. ನಾನು ಕೂಡ ಬಿಡೋದಿಲ್ಲ. ಸೊ ನಾನು ಕೂಡ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಮೇಲೆ ನಿಮಗೆ ರಿಸಲ್ಟ್ ಸಿಗೋದು. ಗೈಸ್, ಇವತ್ತು ಈ ಒಂದು ಆಮ್ಲೆಟ್ ಜೊತೆ ಈ ಒಂದು ಡಿನ್ನರ್ನ ಕಂಪ್ಲೀಟ್ ಮಾಡಿದ್ರೆ ನನ್ನ ಡೇ ಕೂಡ ಕಂಪ್ಲೀಟ್ ಆಗುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನೀವು ಕಮೆಂಟ್ ಮಾಡೋದ್ರಿಂದ ನನಗೂ ಕೂಡ ಗೊತ್ತಾಗುತ್ತೆ ಏನೇನು ನಾನು ಚೇಂಜಸ್ ಮಾಡ್ಕೋಬೇಕು ಅಥವಾ ನಾನೇನು ಮಿಸ್ಟೇಕ್ ಮಾಡ್ತಾಯಿದ್ದೀನಿ ಅಂತ. ಹಾಗೆ ನಾನು ನೆಕ್ಸ್ಟ್ ಯಾವ ಒಂದು ಚಾಲೆಂಜ್ ತಗೊಂಡು ವೆಯ್ಟ್ ಲಾಸ್ ಮಾಡ್ಕೋಬಹುದು ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಆ ಚಾಲೆಂಜ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಬೇಗ ನಾನು ಹೇಳ್ದಂಗೆ ಲಿಕ್ವಿಡ್ ಚಾಲೆಂಜ್ನ ತಗೊಳ್ತೀನಿ. ಅದು 3 days ತಗೊಳ್ತೀನಿ ಫಸ್ಟು. ಅದರಲ್ಲಿ ಏನಾದ್ರು ನನಗೆ ರಿಸಲ್ಟ್ ಸಿಕ್ಕಿದ್ರೆ ಆಮೇಲೆ ನಾನು ಡಯಟ್ಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ನೋಡ್ತೀನಿ ಗೈಸ್. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.